ನಮಸ್ಕಾರ ಪ್ರಿಯ ತತ್ವಜ್ಞಾನಿಗಳೇ. ಈಗ ನೀವು ನಮ್ಮ ಅದ್ಭುತ ಜಗತ್ತಿನ ಬಗ್ಗೆ 10 ಮನಮೋಹಕ ಮತ್ತು ಆಶ್ಚರ್ಯಕರ ತತ್ವಗಳನ್ನು ತಿಳಿದುಕೊಳ್ಳಲು ಸಿದ್ಧರಾಗಿರಿ. ಚೀನಾದ ಮಹಾಗೋಡೆ ಬಾಹ್ಯಾಕಾಶದಿಂದ ಕಾಣಿಸುತ್ತದೆ ಅಲ್ಲವೇ? ಈ ಪ್ರಸಿದ್ಧ ದಂತಕಥೆಯನ್ನು ಖಂಡಿಸಿರುವ ಖಗೋಳ ಯಾತ್ರಿಕರು ಗೋಡೆ ನಗ್ನ ಕಣ್ಣಿಗೆ ಬಾಹ್ಯಾಕಾಶದಿಂದ ಕಾಣಿಸುವುದಿಲ್ಲ ಎಂದು ದೃಢಪಡಿಸಿದ್ದಾರೆ. ಇದೀಗಲೂ ಇದು ಅಭೂತಪೂರ್ವ ತಾಂತ್ರಿಕ ಸಾಧನೆಯಾಗಿದೆ. ಪ್ರಪಂಚದ ಅತ್ಯಂತ ಹಳೆಯ ಪಾಕವಿಧಾನವೆಂದರೆ ಬಿಯರ್ ಎಂದು ನಿಮಗೆ ತಿಳಿದಿದೆಯೇ? ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಪ್ರಾಚೀನ ಸುಮೇರಿಯನ್ನರು ಸುಮಾರು 3900 BCಯಲ್ಲಿ ಬಿಯರ್ ಅನ್ನು ತಯಾರಿಸಿದರು ಮತ್ತು ಅವರ ಪಾಕವಿಧಾನವನ್ನು ಮಣ್ಣಿನ ಮೇಲೆ ಕೆತ್ತಲಾಗಿದೆ. ನಮ್ಮ ಮದ್ಯಪ್ರಿಯ ಪೂರ್ವಜರಿಗೆ ಶುಭಾಶಯಗಳು. ನೀವು ಐಸ್ಲ್ಯಾಂಡ್ ದೇಶಕ್ಕೆ ಹೋದರೆ ಸೊಳ್ಳೆ ಅಲ್ಲಿ ಇಲ್ಲದಿರಬಹುದು. ನಂಬಲಾಗದ ಸಂಗತಿಯೇ ಸರಿ, ಆದರೆ ಐಸ್ಲ್ಯಾಂಡ್ ಪೃಥ್ವಿಯ ಅಪರೂಪದ ಸೊಳ್ಳೆರಹಿತ ಸ್ಥಳಗಳಲ್ಲಿ ಒಂದಾಗಿದೆ. ಫ್ಲೆಮಿಂಗೋಗಳು ಏಕೆ ಗುಲಾಬಿ ಬಣ್ಣ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಫ್ಲೆಮಿಂಗೋಗಳು ತಮ್ಮ ಆಹಾರದಿಂದ ರೋಮಾಂಚಕ ಗುಲಾಬಿ ಬಣ್ಣವನ್ನು ಪಡೆಯುತ್ತವೆ. ಇದು ಮುಖ್ಯವಾಗಿ ಸೀಗಡಿಗಳನ್ನು ಮತ್ತು ಪಾಚಿಗಳನ್ನು ಒಳಗೊಂಡಿರುತ್ತದೆ. ನೀವು ತಿಳಿದುಕೊಳ್ಳಲು ಸಿದ್ಧರಾಗಿರುವ ಹೊಸ ತತ್ವ ಏನು ಗೊತ್ತಾ? ಹೊಸದಾಗಿ ಹುಟ್ಟಿದ ಕಾಂಗರೋ ಕೇವಲ 1 ಇಂಚು ಉದ್ದವಿರುತ್ತದೆ. ಹೌದು, ಇದು ಅತಿ ಸಣ್ಣದು, ಆದರೆ ತಾಯಿಯ ಪುಟ್ಟಿಯೊಳಗೆ ಹತ್ತಿಕೊಂಡು ಬೆಳೆಯುತ್ತವೆ. ನೀವು ತಿಳಿದುಕೊಳ್ಳಬೇಕಾದ ದೊಡ್ಡ ತತ್ವ: ಪ್ರಶಾಂತ ಮಹಾಸಾಗರ ಭೂಮಿಯ ಎಲ್ಲಾ ಭೂಖಂಡಗಳಿಗಿಂತಲೂ ದೊಡ್ಡದು. ಎಲ್ಲಾ ಖಂಡಗಳು ಮತ್ತು ದ್ವೀಪಗಳು ಒಂದಾಗಿ ಸೇರಿಸಿದರೂ ಪ್ರಶಾಂತ ಮಹಾಸಾಗರದ ಮಹತ್ವವನ್ನು ಮೀರಿಸಲು ಸಾಧ್ಯವಿಲ್ಲ. ಜೇನುತುಪ್ಪ ಎಂದಿಗೂ ಹಾಳಾಗುವುದಿಲ್ಲ ಎಂಬುದು ನಿಮಗೆ ಗೊತ್ತಾ? ಪ್ರಾಚೀನ ಈಜಿಪ್ಷಿಯನ್ ಸಮಾಧಿಗಳಲ್ಲಿ 3000 ವರ್ಷಗಳ ಹಳೆಯ ಜೇನುತುಪ್ಪವನ್ನು ಕಂಡುಹಿಡಿದಿದ್ದಾರೆ ಮತ್ತು ಅದು ಇನ್ನೂ ತಿನ್ನಲು ಸೂಕ್ತವಾಗಿದೆ. ನೀವು ನಿಮ್ಮ ಅಡಿಗೆಮನೆಯಲ್ಲಿ ಹಳೆಯ ಜೇನುತುಪ್ಪವನ್ನು ಕಂಡುಹಿಡಿದರೆ ಅದನ್ನು ತಿನ್ನಲು ಭಯಪಡುವ ಅಗತ್ಯವಿಲ್ಲ. ನೀವು ಎಂದಾದರೂ ಯಾಕೆ ಆಕಾಶವು ನೀಲಿಯಾಗಿ ಕಾಣಿಸುತ್ತದೆ ಎಂದು ಯೋಚಿಸಿದ್ದೀರಾ? ಇದು ದುಃಖಿತವಾಗಿರುವುದರಿಂದ ಅಲ್ಲ, ಇದು ರೇಲಿ ಚದರಿಕೆ ಎಂಬ ಒಂದು ವೈಜ್ಞಾನಿಕ ಪ್ರಕ್ರಿಯೆಯ ಫಲಿತಾಂಶ. ಸೂರ್ಯನ ಬೆಳಕು ವಾತಾವರಣವನ್ನು ತಲುಪಿದಾಗ ನೀಲಿ ಬೆಳಕು ಹೆಚ್ಚು ಚದರಿಸಲಾಗುತ್ತದೆ, ಆದ್ದರಿಂದ ಆಕಾಶಕ್ಕೆ ಅಸ್ವರ್ಗೀಯ ಬಣ್ಣ ದೊರಕುತ್ತದೆ. ಭೂಮಿಯ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ವರ್ಷಕ್ಕೊಮ್ಮೆ ಉದ್ದವಾಗುತ್ತಾ ಹೋಗುತ್ತಿದೆ. ಇದು ಅಚಾನಕ್ ಬೆಳೆಯುವುದರಿಂದ ಅಲ್ಲ, ಆದರೆ ಭೂಕಂಪನಾತ್ಮಕ ಚಲನೆಗಳಿಂದಾಗಿ ವರ್ಷಕ್ಕೆ 4 ಮಿಮಿ (0.16 ಇಂಚು) ಹೆಚ್ಚುತ್ತಿದೆ. ನೀವು ಅಚ್ಚರಿಗೊಳ್ಳುವಂತಹ ಕೊನೆಯ ತತ್ವ: ಸೂರ್ಯ ನಮ್ಮ ಸೌರಮಂಡಲದ 99.86% ಭಾರದ ಭಾಗವನ್ನು ಹೊಂದಿದೆ. ಇದು ಹೇಳುವುದಾದರೆ, ಒಂದು ದೊಡ್ಡ ಪೈನೊಳಗೆ ಬಹುಪಾಲು ಸೂರ್ಯವಾಗಿದ್ದು, ಉಳಿದ ಅತಿದೊಡ್ಡ ಗ್ರಹಗಳು ಚಂದ್ರ ಮತ್ತು ಕ್ಷುದ್ರ ಗ್ರಹಗಳಿಗೆ ಒಂದು ಸಣ್ಣ ತುಂಡು. ಇಗೋ ನಿಮಗೆ 10 ಅದ್ಭುತ ತತ್ವಗಳು. ಜ್ಞಾನಕ್ಕೆ ಹಠಾತ್ ಎಂದು ಅಂತ್ಯವಿಲ್ಲ. ಮುಂದುವರಿಸಿ, ಅನ್ವೇಷಿಸಿ, ಜಗತ್ತಿನ ವೈಜ್ಞಾನಿಕ ಕುತೂಹಲವನ್ನು ಬೆಳೆಸಿ.